ಪ್ರೀತಿಯ ಗೆಳೆಯರೆ, ಸೊಂಟ ನೋವು ಬೆನ್ನು ನೋವು ಬರೋದು ಯಾರಿದ್ದಾರೆ? ಸೊಂಟ ಬಂದಾಗ ಏನು ಮಾಡಬೇಕು, ಏನು ಮಾಡಬಾರ್ದು? ಹುಡುಗಿಯರು ಐಲ್ಡ್ ಹಾಕ್ಕೋಬೋದಾ? ಬೈಕ್ನ ಹೇಗೆ ಓಡಿಸ್ಬೇಕು? ಬೈಕ್ ಓಡಿಸೋರಿಗೆಲ್ಲ ಬೆನ್ನು ನೋವು ಬರುತ್ತಾ? ಸ್ಕೂಲ್ ಬ್ಯಾಗು ಮಕ್ಕಳು ಯಾವ ರೀತಿ ಹಾಕ್ಕೋಬೇಕು? ಸಾಫ್ಟ್ವೇರ್ ಇಂಜಿನಿಯರ್ಸು, ಬ್ಯಾಂಕರ್ಸು ಚೇರ್ ಮೇಲೆ ಲಾಂಗ್ ಟರ್ಮ್ ಕೂತ್ಕೊಂಡಿರ್ತಾರೆ, ಯಾವ ಥರ ಕೂತ್ಕೋಬೇಕು, ಯಾವ ಥರ ಚೇರ್ ಉಪಯೋಗಿಸ್ಬೇಕು? ಇನ್ನೂ ಮುಂತಾದ ಹಲವು ಪ್ರಶ್ನೆಗಳಿಗೆ ಎಲ್ಲದಕ್ಕೂ 19ರಿಂದ 20 ನಾನು ಟಿಪ್ಸ್ ಕೊಡ್ತೀನಿ. ಏನು ಮಾಡಬೇಕು, ಏನು ಮಾಡ್ಬೋದು ಅಂತ. ಖಂಡಿತ ಫುಲ್ ವೀಡಿಯೋ ನೋಡಿ. ಐ ಆಮ್ ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್, ತುಮಕೂರಿಂದ 350ಕ್ಕೂ ಹೆಚ್ಚು ವೀಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಗೆಳೆಯರೆ, ನಾನು ಅವಾಗಲೇ ಹೇಳ್ದಂಗೆ ಸೊಂಟ ಎಲ್ಲರಿಗೆಲ್ಲ ಒಂದು ದಿವಸ ಸೊಂಟ ಬಂದೇ ಬರುತ್ತೆ. ಮೂಗಿದ್ದವ್ರಿಗೆ ಹೇಗೆ ನೆಗಡಿ ಬರುತ್ತಲ್ಲ ಅದೇ ರೀತಿ. ಸೊ ಹಾಗಾಗಿ ಸೊಂಟ ನೋವು ಇರೋರು ಮೇಯ್ನ್ಲಿ ನೋಡಿ, ನಾವು ಮನುಷ್ಯರಿಗೆ 2 ಕಾಲ ಮೇಲೆ ನಿಂತ್ಕೊಳ್ತೀವಲ್ಲ, ಅವಾಗಿಂದ ನಮಗೆ ಸೊಂಟ ನೋವು, ಕತ್ತು ನೋವು ಶುರುವಾಗಿದೆ. 4 ಕಾಲು ಓಡೋಂಥ ಪ್ರಾಣಿಗಳಿದೆಯಲ್ಲ, ಈ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಹುಲಿ, ಸಿಂಹ, ಅವಕ್ಕೆ ಬೆನ್ನು ಬರಲ್ಲ. ಯಾಕೆಂದರೆ 4 ಕಾಲು ಈಕ್ವಲಾಗಿ ಶೇರ್ ಆಗುತ್ತೆ. ಸೊ ಮನುಷ್ಯನಿಗೆ ಏನಕ್ಕಪ್ಪ ಅಂದರೆ 2 ಕಾಲು ನಿಂತ್ಕೊಳ್ಳೋಂಥ ಪೋಸ್ಚರಲ್ ಕಾಸ್ ಭಾಳ ಇಂಪಾರ್ಟೆಂಟು. ನೀವು ಯಾವ ರೀತಿ ಕೂತ್ಕೊಳ್ತೀರಾ, ಯಾವ ರೀತಿ ನಿಂತ್ಕೊಳ್ತೀರಾ, ಪ್ರತಿಯೊಂದು ಇಂಪಾರ್ಟೆಂಟು. ಕೂತ್ಕೊಂಡು ಲಾಂಗ್ ಟರ್ಮ್ ಕೆಲಸ ಮಾಡೋರಿಗೆ, ಬ್ಯಾಂಕಲ್ಲಿ ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಅವ್ರಿಗೆಲ್ಲ ಲಾಂಗ್ ಟರ್ಮ್ ಕೂತ್ಕೊಳ್ಳೋದ್ರಿಂದ ನಿಮ್ಗೆ ಗೊತ್ತಿದೆ, ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್ ಇಟ್ ಸೆಲ್ಫ್ ಇಸ್ ಸ್ಮೋಕಿಂಗ್ ಅನ್ನೋದು ರೀತಿ. ಸಿಟ್ಟಿಂಗ್ ಇನ್ ಎ ಚೇರ್ ಇಟ್ ಸೆಲ್ಫ್ ಇಸ್ ಎ ನ್ಯೂ ಫಾರ್ಮ್ ಆಫ್ ಸ್ಮೋಕಿಂಗ್ ಅಂತ ನೀವು ಕೇಳಿರ್ತೀರ. ಸೊ ಹಾಗೆ ಕೂತ್ಕೊಳ್ಳೋದ್ರಿಂದ ಬೆನ್ನೋಗೂ ಕೂಡ ಸಪೋರ್ಟು ಕರೆಕ್ಟಾಗಿ ಸಿಗಲಿ ಅಂದರೆ ಬೆನ್ನೋವು ಬರೋಂಥದ್ದು ಭಾಳ ಕಾಮನ್ನು. ಎಷ್ಟೊಂದು ಜನಕ್ಕೆ ಭಾರ ಇರ್ತಲ್ಲ, ನಾವು ವರ್ಕ್ ಮಾಡಲ್ಲ ಸರ್, ಆದರೂ ನಮ್ಗೆ ಯಾಕೆ ಬೆನ್ನೋವು ಬರ್ತಂದರೆ ಆ ಸಿಟ್ಟಿಂಗ್ ಪೋಸ್ಚರ್ ಕರೆಕ್ಟಾಗಿರಬೇಕು. ನೋಡಿ, ನಾನು ಉಪಯೋಗಿಸ್ತಿರೋ ಚೇರ್ ತುಂಬ ಚೆನ್ನಾಗಿದೆ. ಅರ್ಗೋನಮಿಕ್ಸ್ ಚೇರ್ ಅಂತ ಹೇಳ್ತೀವಿ. ಕತ್ತಿಗೆ ಸಪೋರ್ಟ್ ಸಿಗುತ್ತೆ, ಬೆನ್ನಿಗೆ ಸಪೋರ್ಟ್ ಸಿಗುತ್ತೆ. ಸೊ ಕರೆಕ್ಟಾಗಿ ಕೂತ್ಕೊಳ್ಬೇಕಾಗತ್ತೆ. ನೀವು ಚೇರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂತ್ಕೊಂಡು ಮುಂದ್ಗಡೆ ಈ ಥರ ಬಂದು ಮಾಡಬಾರ್ದು. ಚೇರ್ನೇ ಮುಂದಕ್ಕೆ ಕೇಳ್ಕೊಂಡು ಸಪೋರ್ಟ್ ತೊಗೊಂಡು ಕೂತ್ಕೊಳ್ಬೇಕಾಗತ್ತೆ. ಈ ರೀತಿ ಕೂತ್ಕೊಳ್ಳೋದ್ರಿಂದ ಬೆನ್ನೋವನ್ನ ಖಂಡಿತವಾಗ್ಲೂ ನಾವು ಅವಾಯ್ಡ್ ಮಾಡ್ಬೋದು. ಜೊತೆಗೆ ಮುಂದಕ್ಕೆ ಬಗ್ಗಿ ಭಾರ ಎತ್ತುವಂಥದ್ದು, ನಾನು ಅದೊಂದು ಕೂಡ ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ನೀವು ಮುಂದಕ್ಕೆ ಬಗ್ಗಿ ಭಾರ ಎತ್ತಬೇಕು, ಪ್ರತಿಯೊಂದಕ್ಕೂ ಅದೇ ಅಂತಹ ಸೈಂಟಿಫಿಕ್ ವಿಧಾನ ಇದೆ. ಮುಂದೆ ಸಡನ್ನಾಗಿ ಬಗ್ಗಿ ಭಾರ ಎತ್ತಬಾರ್ದು. ನೀವು ಕೊಡ ಎತ್ತೀರಾ, ಸಡನ್ನಾಗಿ ಸೈಡ್ಗೆ ಎತ್ತಿ ಇಟ್ಕೊಂಡ್ಬಿಡ್ತೀರಾ, ಟ್ವಿಸ್ಟ್ ಆಗುತ್ತೆ. 1 ಸಲ 2 ಸಲ ಏನು ತೊಂದರೆ ಇಲ್ಲ, ಹನಿ ಗುಡಿದ್ರೆ ಅಲ್ಲ ಅಂತೇಳಿ ಬರ್ತಾ ಒಂದು ದಿವಸ ನಿಮ್ಗೆ ಎತ್ತಾಗುತ್ತೆ. ಸೊ ಹಂಗಾಗಿ ಯಾವ ರೀತಿ ಮುಂದೆ ಬಗ್ಗಿ ತೂಕ ಎತ್ಕೋಬೇಕು ಅನ್ನೋ ಒಂದು ವೀಡಿಯೋ ಮಾಡೋದಂತ ದಯವಿಟ್ಟು ನೋಡಿ. ಸೊ ಹಾಗೆ ವೇಟ್ ಎತ್ತುವಾಗ ಕರೆಕ್ಟಾಗಿ ಎತ್ತಬೇಕಾಗತ್ತೆ. ಕೆಳಗಡೆ ಡಿಸ್ಕ್ ಪ್ರಾಬ್ಲಮ್ ಇರೋರು ಯಾವ ಆ್ಯಕ್ಟಿವಿಟೀಸ್ ಮಾಡಬಾರ್ದು, ಡೋಂಟ್ಸ್ ಏನಂತ ಹೇಳ್ತೀನಿ ನೋಡಿ. ಸಡನ್ನಾಗಿ ಬಗ್ಗೋದು, ಹೆವಿ ವೆಯ್ಟ್ಸ್ ಎತ್ತೋದು, ನಂತರ ಜಂಪ್ ಮಾಡೋದು ಅಥವಾ ಬೈಕ್ನ ಓಡೋದು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಎಸ್ಪೆಷಲಿ ನಮ್ಗೆ ಇಂಡಿಯಾದಲ್ಲಿ ಗೊತ್ತೇ ಇದೆ ರೋಡ್ ಯಾವ ಥರ ಇರುತ್ತೆ ಅಂತ. ಆದಷ್ಟು ಸ್ಮೂತ್ ರೋಡ್, ಆದಷ್ಟು ಸ್ಲೋ ಓಡಿಸ್ಬೇಕು. ಸಡನ್ನಾಗಿ ಅಂಪಲ್ಲಿ ಎತ್ತಾಕೋದು ಅಥವಾ ಪಾಟ್ ಹೋಲ್ಸ್ ಇರುತ್ತೆ, ಸಡನ್ನಾಗಿ ಜರ್ಕ್ ಕೂಡ ಆ ಥರ ಆಗ್ಬಾರ್ದು. ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾದ ಟಿಪ್ ಹೇಳ್ತೀನಿ ಕೇಳಿಗಳೇ, ನಿಮ್ಮ 2 ವೀಲರ್ಸ್ ಉಪಯೋಗಿಸ್ತಾ ಇದ್ದರೆ ಶಾಕ್ ಅಬ್ಸರ್ವ್ನ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ವರ್ಷಗಳ ನಂತರ ಅದು ಶಾಕ್ ಅಬ್ಸರ್ವ್ ಕೆಲಸ ಮಾಡೋಣ. ನನ್ನ ಫ್ರೆಂಡ್ ಒಬ್ಬ ಇದ್ದಾರೆ, ಅವ್ರನ್ನ ವಿಚಾರಿಸಿದ ಶಾಕ್ ಅಬ್ಸರ್ವ್ ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ಬೆನ್ನಿನ ಮೂಳೆನೂ ಶಾಕ್ ಅಬ್ಸರ್ವ್ ಕೆಲಸ ಮಾಡುತ್ತೆ. 2 ವರ್ಟಿಬ್ರಾ ಮಧ್ಯೆ ಏನು ಡಿಸ್ಕ್ ಅಂತ ಇರುತ್ತಲ್ಲ, ಅದು ನಿಮ್ಮ ಶಾಕ್ ಅಬ್ಸರ್ವ್ ಥರನೇ ಕೆಲಸ ಮಾಡೋದು. ವರ್ಟಿಬ್ರಾ ಕೂಡ ಸ್ಪೈನ್ ದೇವ್ರು ಕೊಟ್ಟಿರೋಂಥ ನ್ಯಾಚುರಲ್ ಆದಂಥ ಶಾಕ್ ಅಬ್ಸರ್ವ್ ಬರೋದು. ನಿಮ್ಮ ಬೈಕಲ್ಲಿ ಶಾಕ್ ಅಬ್ಸರ್ವ್ ಸರಿಯಾಗಿಲ್ಲ ಅಂದರೆ ಲೋಡೆಲ್ಲ ಇದಕ್ಕೆ ಬೀಳುತ್ತೆ, ನಿಮ್ಮ ಸ್ಪೈನಿಗೆ ಬೀಳುತ್ತೆ. ಹಾಗಾಗಿ ನಿಮ್ಮ ಬೈಕಲ್ಲಿ ಶಾಕ್ ಅಬ್ಸರ್ವ್, ಸ್ಕೂಟ್ರಲ್ಲಿ ಶಾಕ್ ಅಬ್ಸರ್ವ್ ಕರೆಕ್ಟಾಗಿದೆ ನೋಡ್ಕೊಳ್ಳಿ. ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಂದರೆ ಹೊಸ ಶಾಕ್ ಅಬ್ಸರ್ವ್ ಹಾಕ್ಕೊಳ್ಳಿ. ಯಾಕೆಂದರೆ ನಿಮ್ಗೆ ಹೊಸ ಬೆನ್ಮೂಳೆ ಸಿಗೋಲ್ಲ, ಅದನ್ನು ಬೇಕಾದ್ರೆ ಚೇಂಜ್ ಮಾಡ್ಬೋದು. ಸೊ ಅದಾಗಿ 2 ವೀಲರ್ಸ್ ಓಡಿಸೋರು ಭಾಳ ಕೇರ್ಫುಲ್ಲಾಗಿ ಶಾಕ್ ಅಬ್ಸರ್ವ್ ಕರೆಕ್ಟಾಗಿದೆಯಾ ಓಡಾಡಿಸಿ, ಸಡನ್ ಜರ್ಕ್ ಕೊಡೋದು, ಎತ್ತಾಕೋದು ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟು ಲಾಂಗ್ ಟರ್ಮ್ ಕೂತ್ಕೊಂಡು ಕೆಲಸ ಮಾಡೋಂಥವ್ರು ಮಧ್ಯದಲ್ಲಿ ಬ್ರೇಕ್ ತೊಗೋಬೇಕು. ಒಂದು 15-20 ನಿಮಿಷ ಆದಮೇಲೆ ಬ್ರೇಕ್ ತೊಗೋಬೇಕು. ಕೆಲವು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಬೋದು, ಅವನ್ನೆಲ್ಲ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಬೆನ್ನವರು ಕೆಲವು ಎಕ್ಸಸೈಸ್ ಮಾಡಬೇಕಾಗುತ್ತೆ. ರೆಸ್ಟ್ ಹೇಳ್ತೀವಿ. ರೆಸ್ಟ್ ಯಾವಾಗ ಅಂತಂದರೆ ಅಕ್ಯೂಟ್ ಪೇನ್ ಇದ್ದಾಗ ಒಂದು 2 to 3 ಡೇಸ್ ರೆಸ್ಟ್ ತೊಗೊಂಡ್ರೆ ಸಾಕು. ಮುಂಚಿನ ದಿನಗಳಲ್ಲಿ ನಾವು 1 ತಿಂಗಳು, 2 ತಿಂಗಳು, 3 ತಿಂಗಳೆಲ್ಲ ರೆಸ್ಟ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಅದು ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲ ಆಗಿದೆ. ಈಗ ಅಷ್ಟೊಂದು ರೆಸ್ಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸಿವಿಯರ್ ಪೇನ್ ಇದ್ದಾಗ ಒಂದು 2ರಿಂದ 3 ದಿವಸ ಸ್ಟ್ರಿಕ್ಟ್ ಬೆಡ್ ರೆಸ್ಟ್ ತೊಗೊಂಡ್ರೆ ಸಾಕು. ಅದಾದ ನಂತರ ನೀವು ಲಾಂಗ್ ಟರ್ಮ್ ಪೇನ್ ರೆಸ್ಟ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಮಸಲ್ಸ್ ಎಲ್ಲ ಪ್ಯಾರಾಸ್ಪೈನ್ ಮಸಲ್ಸ್ ಅವೆಲ್ಲ ವೀಕ್ ಆಗಿ ಶುರು ಆಗುತ್ತೆ. ಅವೆಲ್ಲ ವೀಕ್ ಆಗ್ತದೆ, ಇನ್ನೂ ದುಷ್ಪರಿಣಾಮಗಳು, ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅಕ್ಯೂಟ್ ಪೇನ್ ಇದ್ದಾಗ ಮಾತ್ರ ಕೆಲವು ದಿನಗಳಿಗೆ ಒಂದು ಮೇ ಬಿ 2 to 3 ಡೇಸ್ ಬೆಡ್ ರೆಸ್ಟ್ ತೊಗೋಬೇಕಾದ್ರೆ, ಸ್ಟ್ರಿಕ್ಟ್ ಬೆಡ್ ರೆಸ್ಟು. ಅದಾದ ನಂತರ ನೀವು ಸ್ವಲ್ಪ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡೋದು. ಎಸ್ಪೆಷಲಿ ಹೆಂಗಸರುಗಳು, ಅವರು ವಾರಾನುಗಟ್ಟಲೆ ರೆಸ್ಟ್ ತೊಗೊಳಕ್ಕಾಗಲ್ಲ. ಗಂಡಸರು ಅಷ್ಟೇ, ಅಫ್ಕೋರ್ಸ್ ಕೆಲಸಕ್ಕೆ ಹೋಗಬೇಕಲ್ಲ, ವಾರಾನುಗಟ್ಟಲೆ ಈಗಿನ ಕಾಲದಲ್ಲಿ ಯಾರು ರಜೆ ಕೊಡ್ತಾರೆ, ಕೆಲಸನೇ ತೆಗೆದು ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಅದಾದಮೇಲೆ ಸಪೋರ್ಟಿಗೆ ಬೇಕಾದ್ರೆ LS ಬೆಲ್ಟ್ ಹಾಕ್ಕೊಂಡು ನಾನು ಹೇಳುವಂಥ ಕೆಲವು ಟಿಪ್ಸು ಕೊನೆ ತನಕ ನೋಡಿ, ಭಾಳಷ್ಟು ಒಳ್ಳೆ ಟಿಪ್ಸ್ ಹೇಳ್ತೀನಿ. ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮತ್ತೆ ಅದನ್ನು ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ನೆಕ್ಸ್ಟು ಬೆನ್ನಿನ ಮಸಲ್ಸ್ನ ಸ್ಟ್ರೆಂತ್ ಮೇಂಟೈನ್ ಮಾಡಬೇಕು. ಹಿಂಗೆ ಸ್ಟ್ರೆಂತ್ ಮೇಂಟೈನ್ ಮಾಡೋದು ಕೆಲವು ಬ್ಯಾಕ್ ಎಕ್ಸ್ಟೆನ್ಷನ್ ಎಕ್ಸಸೈಸ್ ಅಂತ ಬರ್ತಾಯಿದ್ದಾರೆ. ಅದಕ್ಕೆ ನಾನು ಸಪೋರ್ಟ್ ವೀಡಿಯೋ ಮಾಡಿದ್ದೀನಿ, ಅದನ್ನು ನಾನು ಎಂಡ್ ವೀಡಿಯೋ ಹಾಕ್ತೀನಿ, ದಯವಿಟ್ಟು ತಾವು ನೋಡಿ. ಯಾವ ರೀತಿ ಎಕ್ಸಸೈಸ್ ಮಾಡಿದ್ರೆ ಬೆನ್ನ ಮಾಂಸಗಳು ಗಟ್ಟಿ ಆಗುತ್ತೆ. ಬೆನ್ನ ಮಾಂಸಗಳು ಗಟ್ಟಿ ಆದರೆ ಏನಂತ 3 ಪಿಲ್ಲರ್ ಸ್ಟ್ರಕ್ಚರ್ ಅಂತ ಇದೆ.
ಮಧ್ಯದಲ್ಲಿ ನಿಮ್ಮದು ಸ್ಪೈನ್ ಇರುತ್ತೆ ವರ್ಟಿಬಲ್ ಕಾಲಮು, ಆ ಕಡೆ ಈ ಕಡೆ ಪ್ಯಾರಾಸ್ಪೈನ್ ಮಸಲ್ಸ್ ಅಂತ ಇರುತ್ತೆ ನೋಡಿ. ನೀವು ಒಂದು ಟೆಂಟ್ನೋ ಏನೋ ಒಂದು ಗೂಡಾಗ ಟ್ರೈಪಾಡ್ ಅದೇನಾಗ ಇಟ್ಟಾಗ ಏನಾಗುತ್ತೆ ಕರೆಕ್ಟಾಗಿ 3 ಕಡೆಗೂ ವೆಯ್ಟ್ ಕರೆಕ್ಟಾಗದೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾವ್ದಾದ್ರು ಮಸಲ್ಸ್ ವೀಕ್ ಆಯಿತು ಇದು ವೀಕ್ ಆಯಿತು ಅಂದರೆ ಲೋಡೆಲ್ಲ ಸ್ಪೈನಲ್ ಕಾರ್ಡ್ಗೆ ವರ್ಟಿಬಲ್ ಕಾಲಮ್ಗೆ ಜಾಸ್ತಿ ಲೋಡ್ ಬೀಳುತ್ತೆ. ಹಂಗಾಗಿ ಗೆಳೆಯರೆ ನಿಮ್ಮ ಪ್ಯಾರಾಸ್ಪೈನ್ ಮಸಲ್ಸ್ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ನೀವು ಕೂತ್ಕೊಳ್ಳೋದು ಎದ್ದೇಳೋದು ಮಾಡೋ ಆ್ಯಕ್ಟಿವಿಟೀಸ್ಲೆಲ್ಲ ಲೋಡೆಲ್ಲ ಮಸಲ್ಸ್ ತೊಗೊಳುತ್ತೆ. ವರ್ಟಿಬಲ್ ಕಾಲಮ್ಗೆ ಸ್ಪೈನ್ಗೆ ಜಾಸ್ತಿ ಲೋಡ್ ಬೀಳಲ್ಲ, ಆಟೋಮೆಟಿಕಾಗಿ ಬೆನ್ನು ಹೋಗೋದು ಕಡಿಮೆ ಆಗುತ್ತೆ. ಸೊ ಹಾಗೆ ನಿಮ್ಮ ಮಸಲ್ಸ್ನ ಸ್ಟ್ರೆಂಥನ್ ಇಡಬೇಕು. ಅದಕ್ಕೆ ಕೆಲವು ಬ್ಯಾಕ್ ಎಕ್ಸ್ಟೆನ್ಷನ್ ಸಿಂಪಲ್ ಎಕ್ಸಸೈಸು. ಒಂದು ಭುಜಂಗಾಸನ ಮಾಡೋದಕ್ಕೂ ನಾನು ಸಪ್ರೇಟ್ ವಿಡಿಯೋ ಮಾಡಿ ದಯವಿಟ್ಟು ತಾವು ನೋಡಿ. ಭುಜಂಗಾಸನ ವೆರಿ ಇಂಪಾರ್ಟೆಂಟ್, ವೆರಿ ಈಸಿ ಎಕ್ಸಸೈಸ್. ಭುಜಂಗಾಸನ ಎಲ್ಲರಿಗೂ ಗೊತ್ತು, ಅದನ್ನು ಮಾಡುವಂಥದ್ದು. ನೆಕ್ಸ್ಟ್ ಬ್ರಿಡ್ಜಿಂಗ್ ಎಕ್ಸಸೈಸ್ ಅಂತ ಬರುತ್ತೆ. ಅವೆರಡು ಎಕ್ಸಸೈಸ್ ರೆಗ್ಯುಲರ್ ಮಾಡೋದ್ರಿಂದ ಆಟೋಮೆಟಿಕಾಗಿ ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ. ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್ ಆದರೆ ಆಟೋಮೆಟಿಕಾಗಿ ಸ್ಪೈನ್ ಮೇಲೆ ಲೋಡ್ ಬೀಳಲ್ಲ, ಆಟೋಮೆಟಿಕಾಗಿ ಬೆನ್ನೋವು ಕಂಟ್ರೋಲಿಗೆ ಬರುತ್ತೆ. ಗೆಳೆಯ, ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ಸಾಕಷ್ಟು ಬೆನ್ನೋವು ಕೇಸ್ಗಳನ್ನ ನೋಡಿದ್ದೀನಿ, ಸಾವಿರಾರು ಕೇಸ್ಗಳು ಅಂತ ಹೇಳ್ಬೋದು. ಸಾಕಷ್ಟು ಸರ್ಜರೀಸ್ ಕೂಡ ಮಾಡಿದ್ದೀನಿ ನೋಡಿ. ಒಂದು ಮುಖ್ಯವಾದ ಕಾರಣ ಇವನ್ UK ಅಲ್ಲಿ US ಎಲ್ಲ ಸ್ಟಡಿ ಮಾಡಿದ್ದಾರೆ. ಏನಪ್ಪ ಅಂತಂದರೆ ರಜಾ ಆಗ್ತಾ ನೋಡಿ. ಒಂದು ತಲೆನೋವು ಅಂತ ರಜಾ ಹಾಕಿರ್ತಾರೆ ಭಾಳ ಜನ ವರ್ಕರ್ಸು. ಇನ್ನೊಂದು ಏನಪ್ಪ ಅಂದರೆ ನೆಕ್ಸ್ಟ್ ಕಾಮನ್ ಸೊಂಟ ನೋವು ಅಂತ ಅಲ್ವಾ. ಸೊಂಟ ನೋವು ಸರ್ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ರಜಾ ಕೊಡ್ತಾರೆ. ಸೊ ಮ್ಯಾಕ್ಸಿಮಮ್ ಆಬ್ಸೆಂಟ್ಸ್ ಆಗುವಂಥದ್ದು ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ ಅಂದರೆ ಬೆನ್ನು ಬರುವಂಥದ್ದು. ಅದಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ನಿಮಗೆ ಸ್ಟ್ರೆಸ್ಸಸ್ ಜಾಸ್ತಿ ಇದ್ದಾಗ ಮೈಂಡಲ್ಲಿ ಸ್ಟ್ರೆಸ್ ಜಾಸ್ತಿ ನೋಡಿ. ಬೆನ್ನು ಇದ್ದಾಗ ಮಸಲ್ಸ್ ಎಲ್ಲ ಸ್ಪ್ಯಾಸಮ್ ಆಗುತ್ತೆ, ಸ್ಪ್ಯಾಸಮ್ ಅಂತ ಹೇಳ್ತೀವಿ. ನೀವು ಸ್ಟ್ರೆಸ್ ಜಾಸ್ತಿ ಇತ್ತು, ಮಸಲ್ಸ್ ಎಲ್ಲ ಟೈಟಾಗಿರುತ್ತೆ, ನೋವು ಆಗುತ್ತೆ, ಪೇಯ್ನ್ ಆಗುತ್ತೆ. ಸೊ ಹಾಗಾಗಿ ಮನಸ್ಸನ್ನು ಉಲ್ಲಾಸವಾಗಿ ಇಟ್ಕೊಂಡ್ರೆ, ನಿಮ್ಮ ಮನಸ್ಸು ಪ್ರಫುಲ್ಲವಾಗಿದೆ, ನಿರ್ಮಲವಾಗಿದ್ದರೆ ಆಟೋಮೆಟಿಕ್ಕಾಗಿ ಮಸಲ್ಸ್ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ. ಅದರಿಂದ ಕೂಡ ಬೆನ್ನು ಬಡೋದನ್ನು ಕಡಿಮೆ ಮಾಡೋದು. ಹಾಗಾಗಿ ಮನಸ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಒಂದು ಏನು ಮಾಡಬೇಕು ಅಂತಂದರೆ ಸ್ಕೂಲ್ ಮಕ್ಕಳುಗಳು, ನಿಮ್ಗೆ ಗೊತ್ತಿದಲ್ವಾ, ಸ್ಕೂಲ್ ಮಕ್ಕಳು ಎಷ್ಟೇ ದೊಡ್ಡ ಬ್ಯಾಗ್ ಎತ್ಕೊಂಡು ಹೋಗ್ತಾರೆ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ, ಈವನ್ ಲೇಡೀಸ್ ಕೂಡ ಈ ಕಡೆ ವ್ಯಾನಿಟಿ ಬ್ಯಾಗ್ ಹಾಕ್ಕೊಂಡಿರ್ತಾರೆ, ಫುಲ್ ಹೆವಿ ಇರುತ್ತೆ. ಒಂದು ಕಡೆ ಲೋಡ್ ಬಿತ್ತು, ಇನ್ನೊಂದು ಕಡೆ ಈ ಥರ ಆ ಥರ ಆಗ್ಬೋದು ಗೆಳೆಯರೆ. ಇನ್ನು ಸ್ಕೂಲ್ ಬ್ಯಾಗ್ ಎತ್ಕೊಂಡು ಮಕ್ಕಳು ಅಷ್ಟೇ ಮುಂಚೆ ಕೈಯಲ್ಲಿ ಎತ್ಕೊಂಡು ಹೋಗುವಂಥ ಬ್ಯಾಗ್ಸ್ ಇರ್ತಿತ್ತು. ಒಂದೇ ಕಡೆ ದೊಡ್ಡ ಸೂಟ್ಕೇಸ್ ಎತ್ಕೊಂಡು ಹೋಗ್ತೀರಿ ಅಂದ್ಕೊಳ್ಳಿ, ಹೆಂಗಾಗುತ್ತೆ, ಒಂದೇ ಕಡೆ ಲೋಡ್ ಬೀಳುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಏನು ಮಾಡಬೇಕಪ್ಪ ಮಕ್ಕಳು ಅಂತಾರೆ, ಬ್ಯಾಗ್ ಪ್ಯಾಕ್ ಅಂತ ಬರುತ್ತಲ್ಲ ಈ ಥರ ಹಿಂದ್ಗಡೆ ಹಾಕ್ಕೊಳ್ಳುವಂಥದ್ದು. ಅದೇನಾಗುತ್ತೆ, ಎರಡೂ ಕಡೆಗೂ ಕ್ಲೀನಾಗಿ ಶೇರ್ ಆಗುತ್ತೆ ವೆಯ್ಟು, ಸ್ಪೈನ್ಗೆ ಜಾಸ್ತಿ ಲೋಡ್ ಬೀಳ, ಶೋಲ್ಡರ್ಸ್ ಲೋಡ್ ತೊಗೊಳುತ್ತೆ. ಹಾಗಾಗಿ ಮಕ್ಕಳು ಆ ಥರ ತೊಗೊಂಡು ಉಪಯೋಗಿಸ್ಬೋದು. ಈಗ ಮಾತೆಯರು ಇದಕ್ಕೇನು ತರಕಾರಿ ಅಥವಾ ಅಂಗಡಿಗೆ ದಿನಸಿ ತರಕ್ಕೆ ಹೋಗಿರ್ತಾರೆ, ಬ್ಯಾಗ್ ಒಂದೇ ಕಡೆ ಹೆವಿ ಬ್ಯಾಗ್ ಎತ್ಕೊಳ್ಳೋದು ಬೇಡ. ಅದನ್ನೇ ಬ್ಯಾಗ್ ಡಿವೈಡ್ ಮಾಡಿ ಎರಡು ಕಡೆ ಇಟ್ಕೊಂಡು ಎರಡು ಕೈಲಿ ಎತ್ಕೊಂಡು ಬಂದರೆ ಅಂತ ಲೋಡು ಎರಡು ಕಡೆಗೂ ಸಮಾನವಾಗುತ್ತೆ. ನಿಮ್ಗೆ ಎತ್ಕೊಂಬರೋಕೆ ಈಸಿ ಆಗುತ್ತೆ, ಬೆನ್ನಿಗೂ ಸ್ಪೈನ್ ಕೂಡ ಲೋಡ್ ಬೀಳಲ್ಲ. ಹಾಗಾಗಿ ಈ ಥರ ಸಿಂಪಲ್ ಡೂಸ್ ಆ್ಯಂಡ್ ಡೋಂಟ್ಸ್ನ ಫಾಲೋ ಮಾಡಿದ್ರೆ ಬೆನ್ನು ಬರೋದನ್ನು ಅವಾಯ್ಡ್ ಮಾಡೋದು, ಬಂದಿರೋದನ್ನು ಮತ್ತೆ ರಿಪೀಟ್ ಆಗ್ದಂಗೆ ಅವಾಯ್ಡ್ ಮಾಡೋದು. ಕ್ರಾನಿಕ್ ಬ್ಯಾಕ್ ಪೇನ್ ಅಂತೀವಿ, ಹಳೆ ನೋವು ಆಗೋದನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡೋದು ಗೆಳೆಯರೆ. ನೆಕ್ಸ್ಟ್ ಒಂದು ಲೈಫ್ ಸ್ಟೈಲು, ಧೂಮಪಾನ ಮದ್ಯಪಾನ ಅಂತ ಹೇಳ್ತೀವಲ್ಲ, ಖಂಡಿತವಾಗ್ಲೂ ನೋಡಿ. ಫಸ್ಟ್ ಆಫ್ ಆಲ್ ನಮ್ಮ ಸ್ಪೈನಲ್ಲಿ ಡಿಸ್ಕ್ ಏನಿರುತ್ತಲ್ಲ, ಈ ಡಿಸಾರ್ಡರ್ ಅಂತ ಹೇಳ್ತೀವಿ. ವಯಸ್ಸಾಗ್ತಾ ಮೂಳೆಗಳು ಡಿಸ್ಕು ಡಿಜನರೇಷನ್ ಆಗ್ತಾ ಬರ್ತಾ ಗೆಳೆಯರೆ. ಆ ಡಿಜನರೇಷನ್ ಆಗೇ ರಕ್ತ ಪರಿಚಲನೆ ಕಡಿಮೆ ಆಗಿ ಲುಂಬಾರ್ ಸ್ಪಾಂಡಿಲೋಸಿಸ್, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಡಿಜನರೇಟಿವ್ ಕಂಡೀಷನ್ ಆಗುವಂಥದ್ದು. ವಯಸ್ಸಾಗ್ತಾ ನಿಮ್ಗೆ ಗೊತ್ತಿದ್ದಾಗೆ ಕೊಲಾಜನ್ ಟಿಶ್ಯೂದೇ ಇರ್ಬೋದು ಅಥವಾ ರಕ್ತ ಪರಿಚಲನೆ ಇರ್ಬೋದು, ಡಿಸ್ಕ್ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನೀವು ಸ್ಮೋಕಿಂಗ್ ಮಾಡಿದಾಗ ಏನಾಗುತ್ತೆ ಗೆಳೆಯರೆ, ರಕ್ತ ಪರಿಚಲನೆ, ಅದಕ್ಕೆ ನಾವು ವ್ಯಾಸ್ಕ್ಯುಲೋಪತಿ ಅಂತ ಹೇಳ್ತೀವಿ, ಆ್ಯಂಜಿಯೋಪತಿ ಅಂತೇಳಿ. ವೆಸಲ್ಸ್ ಕೂಡ ಅದೇ ಕರೆಕ್ಟ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ಸ್ಮೋಕಿಂಗಿಂದ ಕೂಡ ರಕ್ತ ಪರಿಚಲನೆ ಕರೆಕ್ಟಾಗಿ ಆಗಲ್ಲ. ಸೊ ಹಾಗಾಗಿ ಅದು ಕೂಡ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಸ್ಮೋಕಿಂಗ್ ಕೂಡ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಆಲ್ಕೋಹಾಲ್ ತೊಳೆದು ಕೂಡ ಆಲ್ಕೋಹಾಲಿಕ್ಸಲ್ಲಿ ಕೂಡ ಈ ಬೆನ್ನು ಬರುವಂಥ ಚಾನ್ಸಸ್ ಜಾಸ್ತಿ. ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ನ ಸ್ಮೋಕಿಂಗ್ನ ಡ್ರಿಂಕಿಂಗ್ನ ಖಂಡಿತ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು ಬೆನ್ನೋವರು. ನೆಕ್ಸ್ಟ್ ಏನಪ್ಪ ಅಂತ ಹೇಳ್ತಂತಂದರೆ ಚಪ್ಪಲಿ ಉಪಯೋಗಿಸೋರು. ಇವಾಗ ಹೆಣ್ಮಕ್ಳು ಹೇಳ್ತೀನಲ್ವಾ, ಸ್ಟೈಲ್ ಐಲ್ಡ್ ಚಪ್ಪಲಿ ಹಾಕ್ಕೊಳ್ಳೋದು. ಏನೋ ಯಾವಾಗಲೂ ಒಂದ್ಸಲಿ ಫಂಕ್ಷನ್ ಹಾಕ್ಕೊಂಡಪ್ಪಲ್ಲ, ಅದನ್ನೇ ಪ್ರತಿ ದಿವಸ ನಾವು ಕೆಲಸಕ್ಕೆ ಹಾಕ್ಕೊಂಡು ಹೋಗೋದು. ಐಲ್ಡ್ ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ ಈ ಥರ ನಮ್ಮ ಬಯೋಮೆಕ್ಯಾನಿಕ್ಸೇ ಚೇಂಜ್ ಆಗಿಬಿಡುತ್ತೆ. ಸ್ಪೈನ್ದು ಎಕ್ಸಾಲ್ಟೆಡ್ ಲುಂಬರ್ ಸ್ಪಾಂಡಿಲೋಸಿಸ್ ಅಂತ ಈ ಥರ ಎಕ್ಸಾಕ್ಟ್ ಆಗಿಬಿಡುತ್ತೆ. ನಿಮ್ಮ ಏನು ಕರ್ವೇಚರ್ ಇರುತ್ತೆ ಲುಂಬರ್ ಕರ್ವೇಚರ್ ಎಕ್ಸಸ್ ಆಗಿಬಿಡುತ್ತೆ. ಆ ಥರ ಎಕ್ಸಸ್ ಆದಾಗಲೂ ಕೂಡ ಏನಾಗುತ್ತೆ, ಲೋಡು ಅನ್ನೀವನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅನ್ನೀವನಾಗಿ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಆಟೋಮೆಟಿಕಾಗಿ ಬೆನ್ನೋವು, ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಬಂದೇ ಬರುತ್ತೆ. ಸೊ ಹಾಗಾಗಿ ಗೊತ್ತಿದ್ದು ತಪ್ಪು ಯಾಕೆ ಮಾಡ್ಕೋಬೇಕು ಗೆಳೆಯರಲ್ವಾ. ಸೊ ಚಪ್ಪಲಿ ನಾವು ಫ್ಲ್ಯಾಟ್ ಚಪ್ಪಲಿ ಕ್ಲೀನಾಗಿರೋದು, ಸಪೋರ್ಟ್ ಅಂತ ಚಪ್ಪಲಿ, ಶೂಸು ಆ ಥರ ಉಪಯೋಗಿಸ್ತಾರೆ ಏನು ತೊಂದರೆ ಆಗಲ್ಲ. ನಾವು ಗೊತ್ತಿದ್ದು ಯಾಕೆ ದುಡ್ಡು ಕೊಟ್ಬಿಟ್ಟು ಕಾಯಿಲೆ, ಸ್ಟೈಲ್ಗೋಸ್ಕರ ಕಾಯಿಲೆ ಕಂಡ್ಕೋಬೇಕು. ಇರೋದೊಂದು ಬೆನ್ಮೂಳೆ ಅಲ್ವಾ. ಸೊ ಬೆನ್ಮೂಳೆ ನಾವು ಕರೆಕ್ಟಾಗಿ ನೋಡ್ಕೋಬೇಕು. ನಾವು ಏನೋ ಸ್ಟೈಲ್ ಮಾಡೋಕ್ಕೆ ಐಲ್ಡ್ ಚಪ್ಪಲಿ ಹಾಕ್ಕೊಳ್ಳೋಕ್ಕೆ ಅಂತ ಉಪಯೋಗಿಸಿ ಬೆನ್ನೋವು ಬಂದರೆ ಎಷ್ಟು ಸಫರ್ ಆಗಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಚಪ್ಪಲಿ ಕೂಡ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ, ಐಲ್ಡ್ ಆದಷ್ಟು ಅವಾಯ್ಡ್ ಮಾಡಿ. ಕೆಲವರ ಇನ್ನೊಂದು ಮುಖ್ಯವಾದ ಬೆನ್ನೋವು ಕಾರಣ ಎಸ್ಪೆಷಲಿ ಈಗ ಮೊಬೈಲ್ ಯುಗ ಅಲ್ವಾ. ಸೊ ಸೋಷಿಯಲ್ ಮೀಡಿಯಾ ಈಗ ಎಲ್ಲರ ಕೈಯಲ್ಲೂ ಮೊಬೈಲು, ಎಲ್ಲರ ಕೈಯಲ್ಲೂ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು ಅದರಲ್ಲೇ ಮುಳುಗೋಗಿರ್ತಾರೆ. ನಾವು ಯಾವ ಥರ ನೋಡ್ತೀವಿ ಮೊಬೈಲ್ನ, ಈ ಥರ ನೋಡ್ತೀವಿ, ಇಲ್ಲ ಬೆನ್ನು ಹಿಂಗೆ ಬಗ್ಸಿ ನೋಡ್ತಿರ್ತೀವಿ, ಇಲ್ಲ ಹಾಸಿಗೆ ಮೇಲೆ ಮಲ್ಕೊಂಡು ಈ ಥರ ಕ್ವಶನ್ ಮಾರ್ಕ್ ಥರ ಕೂತ್ಕೊಂಡು ನೋಡ್ತಿರ್ತೀವಿ. ಬೆನ್ನಿಗೆ ಸಾಕಷ್ಟು ಲೋಡ್ ಬೀಳುತ್ತೆ ಗೆಳೆಯರೆ.
ನೀವು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡುವಾಗಲಿ ಆ ಟೈಮಲ್ಲೆಲ್ಲ. ಸೊ ಹಾಗಾಗಿ ನಾವು ಪೋಸ್ಟರ್ನ ಪ್ರಾಪರ್ ಪೋಸ್ಟರ್ನ ಮೇಂಟೈನ್ ಮಾಡಬೇಕು. ಕರೆಕ್ಟಾಗಿ ಸ್ಪೈನ್ ಇರಬೇಕು. ನಿಮ್ಮ ಲ್ಯಾಪ್ಟಾಪ್ನೋ ಅಥವಾ ಇದನ್ನು ಈ ಥರ ಎತ್ಕೊಂಡು ನೋಡ್ಬೋದು. ಕತ್ತಿಂದ ನೀವು ಬಗ್ಸಿ ನೋಡಿದ್ರೆ ಕತ್ಕು ನೋವು ಕೂಡ ಕುತ್ತಿಗೆ ನೋವು ಬರ್ಬೋದು. ಅದಕ್ಕೆ ಒಂದು ಮೊಬೈಲ್ ಟೆಕ್ಸ್ಟ್ ಸಿಂಡ್ರೋಮ್ ಅಂತ ಒಂದು ಸಿಂಡ್ರೋಮ್ ಇದೆ, ಅದ್ರದ್ದು ಒಂದು ವೀಡಿಯೋ ಮಾಡಿದ್ದೆ, ಅದನ್ನು ತಾವು ನೋಡಿ ದಯವಿಟ್ಟು. ಅದರಲ್ಲೆಲ್ಲ ಯಾವ ರೀತಿ ನೋಡಬೇಕು, ಯಾವ ಆ್ಯಂಗಲ್ ಇಟ್ಕೊಂಡ್ರೆ ಯಾವ ರೀತಿ ಪ್ರೆಷರ್ ಬೀಳುತ್ತೆ ಕುತ್ತಿಗೆ, ಅದನ್ನು ಹೇಳಿದೆ, ಅದನ್ನು ತಾವು ದಯವಿಟ್ಟು ನೋಡಿ. ಸೊ ಪೋಸ್ಟರ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕೂ ಭಾಳ ಇಂಪಾರ್ಟೆಂಟು. ಎರಡು, ನೀವು ಮಲ್ಕೊಳ್ಳೋ ಪೋಸ್ಟರ್ ಎಡ್ಡದಿಡಿ ಮಲ್ಕೊಳ್ತಾರೆ. ಕೆಲವರು ಹೊಟ್ಟೆ ದಬಾಕ್ಬಿಟ್ಟು ಹೆಂಗೆಂಗೋ ಒಕ್ಕೊಕ್ರಾಗಿ ಮಲ್ಕೊಂಡಿರ್ತಾರೆ ಆಯ್ತಲ್ಲ, ಆ ಥರ ಒಕ್ಕೊಕ್ರಾಗಿ ಮಲ್ಕೊಳ್ಳೋದು. ಅಥವಾ ಬೆನ್ನೋವಿರೋರು ಸ್ಟ್ರೈಟ್ ಮಲ್ಕೊಳ್ಬಾರ್ದು. ಮಂಡಿ ಕೆಳಗಡೆ ಒಂದು ದಿಂಬಿಟ್ಬಿಟ್ಟು ಮಲ್ಕೊಂಡ್ರೆ ಮಂಡಿ ಥರ ಬೆಂಡಾಗಿರುತ್ತೆ. ಅವಾಗ ಸ್ಯಾಟಿಕ್ ನರ್ವ್ ಮೇಲೆ ಸ್ಟ್ರೆಚ್ ಬೀಳಲ್ಲ. ಅವಾಗ ಮಂಡಿ ಬೆಂಡ ಅಂದರೆ ನರ್ವ್ ಸ್ಟ್ರೆಚ್ ಆಗೋಲ್ಲ. ಹಂಗಾಗಿ ಸ್ಯಾಟಿಕಾ ಪೇನ್ ಇರೋ ಆ ರೀತಿ ಮಲ್ಕೊಳ್ಳೋದು ಭಾಳ ಒಳ್ಳೆಯದು. ನೆಕ್ಸ್ಟ್ ನಂಗೆ ಭಾಳ ಜನ ಕೇಳ್ತಾರೆ, ಡಾಕ್ಟರ್ ಯಾವ ಥರ ಹಾಸಿಗೆ ಮೇಲೆ ಮಲ್ಕೋಬೇಕು. ಕೆಲವರಿಗೆಲ್ಲ ಇನ್ನೂ ಇದೆ, ಕಂಬಳಿ ಮೇಲೆ ಮಲ್ಕೊಂಬಿಟ್ರೆ ಬೆನ್ನು ಹೋಗುತ್ತಂತೆ, ಚಾಪೆ ಮೇಲೆ ಮಲ್ಕೋಬೇಕಂತೆ, ಬರೀ ನೆಲ ಮೇಲೆ ಮಲ್ಕೋಬೇಕಂತ. ಖಂಡಿತ ಆ ಥರ ಇಲ್ಲ. ನೋಡಿ, ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಯಾವ ಥರ ಇರಬೇಕು ನಿಮ್ಮ ಬೆಡ್ ಅಂತ. ನಾನು ಭಾಳ ಜನ ಪೇಷಂಟ್ಸ್ ಬಂದಿದ್ದಾರೆ, ಆ ಬೆಡ್ಗೆ 1,000 ರೂಪಾಯಿ, 20,000, 30,000 ರೂಪಾಯಿ ಕೊಟ್ಟು ಹೊಸ ಬೆಡ್ ತೊಗೊಂಡ್ಬಿಡ್ತಾರೆ. ಯಾಕೆಂದರೆ ಬೆನ್ನು ಸಡೆಕಾಲ ಸರ್ ಯಾರೋ ಹಿಡಿದು ಬೆಡ್ ಚೇಂಜ್ ಮಾಡಿಬಿಡಿ ಅಂತ. ನೋಡಿ, ಯಾವ ಥರ ಬೆಡ್ ಇರಬೇಕಂತ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ ಗೆಳೆಯರೆ. ನೋಡಿ, ಇದು ಒತ್ತರ, ಇದು ಹಾರ್ಡ್ ಅಂತೀವಿ, ಇದು ಹಾರ್ಡ್ ಅದಕ್ಕನಾ. ಇದು ಫರ್ಮ್ ಅಂತೀವಿ, ಇದು ಸ್ಮೂತು, ತುಂಬ ಸ್ಮೂತು ಲಿವ್ಸಲ್ಲಿ. ತುಂಬ ಸ್ಮೂತ್ ಇರ್ಬಾರ್ದು. ತುಂಬ ಸ್ಮೂತ್ ಏನೋ ನೀವು ಮಲ್ಕೊಂಡ ಪೋಸ್ಟರ್ ಚೇಂಜ್ ಆಗಿಬಿಡುತ್ತೆ, ಮಲ್ಕೊಂಡಂಗೆ ಗುಣಿ ಆಗಿಬಿಡುತ್ತೆ. ನೋಡಿ, ಆ ಥರ ಆಗ್ಬಾರ್ದು. ಬೆನ್ನು ಮಲ್ಕೊಂಡಾಗ ಅದರ ಒಂದು ನಾರ್ಮಲ್ ಪೋಸ್ಟರ್ ಏನಿರ್ತಲ್ಲ, ಅನಾಟಮಿಕಲ್ ಪೋಸ್ಟರು, ಆ ಪೋಸ್ಟರ್ನ ಮೇಂಟೈನ್ ಆಗ್ತಾ ಇರಬೇಕು. ಬೆನ್ನು ಕರೆಕ್ಟಾಗಿರಬೇಕು. ತೀರಾ ಹಾರ್ಡಿದ್ರೂ ತೊಂದರೆ. ಇದು ಫರ್ಮ್. ಈ ಥರದ್ದೇನಂತ ನೀವು ಮಲ್ಕೊಂಡಾಗ, ಸೀದಾ ಮಲ್ಕೊಂಡಾಗ ಮಂಡಿ ಕಡೆ ಬಿಟ್ಟು ಮಲ್ಕೊಂಡಾಗ ಸ್ಪೈನ್ ಕರೆಕ್ಟಾಗಿ ಅನಾಟಮಿಕಲ್ ಪೋಸ್ಟರ್ ಅದು ಮೇಂಟೈನ್ ಆಗುತ್ತೆ ಆಯ್ತಲ್ಲ. ಸ್ವಲ್ಪ ಈ ಥರ ಸೊಟ್ಟು ಮಲ್ಕೊಳ್ಳೋದು, ಈ ಥರ ಮಲ್ಕೊಳ್ಳೋದು ಆಗಬಾರ್ದು. ಅದೇ ರೀತಿ ನೀವು ತುಂಬ ಸಾಫ್ಟ್ವೇರ್ನ ಹೇಳ್ದಂಗೆ ಹೆಚ್ಚು ಕಡಿಮೆ ಆ ಥರನೂ ಆಗ್ಬಾರ್ದು. ನೀವು ಮಲ್ಕೊಳ್ಳೋ ಬೆಡ್ ಕರೆಕ್ಟಾಗಿರಬೇಕು, ಮಲ್ಕೊಳ್ಳೋ ಪೋಸ್ಚರ್ ಕರೆಕ್ಟಾಗಿರಬೇಕು. ಸೊ ಇವನ್ನೆಲ್ಲ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡೋದೇನಂತೆ ಲಾಂಗ್ ಟರ್ಮಲ್ಲಿ ಪೇಯ್ನ್ ಬರೋದು ಅವಾಯ್ಡ್ ಆಗುತ್ತೆ. ಜೊತೆಗೆ ಬರ್ತಿರೋ ಪೇಯ್ನ್ ಕೂಡ ಅವಾಯ್ಡ್ ಮಾಡ್ಬೋದು. ಜೊತೆಗೆ ಮುಂದೆನೂ ಪೇಯ್ನ್ ಬರ್ದಂಗೆ ನೋಡ್ಬೋದು. ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳಿದ್ನಲ್ಲ, ಎಲ್ಲ ಭಾಳ ಕೌಂಟ್ ಆಗುತ್ತೆ. ಹನಿ ಕುಡಿದ್ರೆ ಅಂತ ನಿಮ್ಗೆ ಗೊತ್ತಿರೋಂಗೆ 1 night of our life, 8 hours ನಾವು ಸ್ಲೀಪಲ್ಲೇ ಕಳ್ತೀವಿ. 1 night of our life. ನಿಮಗೆ ಸಾಧಾರಣ ಒಂದು 60 ವರ್ಷ ಅಂದ್ಕೊಂಡ್ರು 20 ವರ್ಷ ಮಲಗದಲ್ಲೇ ಕಳ್ತಿರ್ತೀರ. ಹಾಗಾಗಿ ನಿಮ್ಮ ಸ್ಪೈನ್ಗೆ ಕರೆಕ್ಟಾಗಿ ಪೋಸ್ಚರ್ ಇರಬೇಕು. ನೀವು ಮಲ್ಕೊಳ್ಳುವ ಭಂಗಿ ಚೆನ್ನಾಗಿರಬೇಕು, ನೀವು ಮಲ್ಕೊಳ್ಳೋ ಬೆಡ್ ಚೆನ್ನಾಗಿರಬೇಕು. ಬೆನ್ನಿಗೆ ಸ್ಟ್ರೈನ್ ಆಗದೆ ನೋಡ್ಕೊಳ್ಳಿ ಗೆಳೆಯರೆ. ಆಟೋಮೆಟಿಕ್ಕಾಗಿ ನಿಮ್ಮ ಬೆನ್ನು ಕಡಿಮೆ ಆಗುತ್ತೆ, ಅದು ಕೂಡ ಮೇಂಟೈನ್ ಆಗುತ್ತೆ. ಸೊ ಹಾಗಾಗಿ ಭಾಳ ಇಂಪಾರ್ಟೆಂಟು, ಇಂಪ್ರಾಪರ್ ಪೋಸ್ಚರ್ನ ಅವಾಯ್ಡ್ ಮಾಡ್ಕೊಳ್ಳಿ. ಮ್ಯಾಟ್ರಸ್ ಕರೆಕ್ಟಾಗಿರಲಿ, ನೀವು ಮಲ್ಕೊಳ್ಳೋ ಭಂಗಿ ಕರೆಕ್ಟಾಗಿರಲಿ. ಗೆಳೆಯರೆ, ಎಕ್ಸಸೈಸ್ ಕೂಡ ಭಾಳ ಇಂಪಾರ್ಟೆಂಟು. ಯಾವ ರೀತಿ ಎಕ್ಸಸೈಸ್ ಮಾಡಬೇಕು? ತುಂಬ ಬೆನ್ನಿಗೆ ಸ್ಟ್ರೈನ್ ಆಗುವಂಥ ಎಕ್ಸಸೈಸ್ ಮಾಡ್ಬೋದು. ನೀವು ಜಿಮ್ಗೆ ಹೋಗಿ ಒಂದೇ ಸಲ ಹೆವಿ ವೇಟ್ ಅಭ್ಯಾಸದಿಂದ ಹೆವಿ ವೇಟ್ ಇರ್ತದ್ದು ಬೆನ್ನು ಬಂದರೂ ಭಾಳ ಜನ ಪೇಷಂಟ್ಸ್ ಇದ್ದಾರೆ. ಸೊ ಹಾಗಾಗಿ ಎಕ್ಸಸೈಸ್ ಮಾಡುವಾಗಲೂ ಟ್ರೈನ್ ಮಾಡಿಕೊಂಡು ಟ್ರೈನಿಂಗ್ ಆಗಿರೋ ಥರನೇ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಹೆವಿ ವೆಯ್ಟ್ನ ಒಂದೇ ಸಲ ಸಡನ್ನಾಗಿ ಎತ್ತಕ್ಕೋಬಾರ್ದು. ಕೆಲವು ಜರ್ಕ್ ಇದು ನಮ್ಮ ಶಟರ್ಸ್ ಎತ್ತಕ್ಕೆ ಹೋಗ್ತಾರಲ್ಲ, ಸಡನ್ ಟಕ್ಕರ್ ಅಂತ ಎದ್ಬಿಡ್ತಾರೆ, ಬೆನ್ನು ಹಿಡ್ಕೊಂಬಿಡುತ್ತೆ. ಭಾಳ ಜನ ಬಂದಿದ್ದಾರೆ. ವ್ಯಾಯಾಮವನ್ನು ಕರೆಕ್ಟಾಗಿ ನೀವು ಟ್ರೈನ್ಡ್ ಆಗಿರೋ ಪರ್ಸನ್ ಅಂತ ಹೇಳಿಸ್ಕೊಂಡು ಅದರ ಪ್ರಕಾರ ಮಾಡಿ, ಭಾಳ ಒಳ್ಳೆಯದು. ಡಯಟ್ ಕೂಡ ಇಂಪಾರ್ಟೆಂಟ್. ನೋಡಿ, ಇನ್ಫ್ಲಮೇಟ್ರಿ ಡಯಟ್ ಅಂತಿದೆ. ಯಾವುದು ನಿಮ್ಮ ಜಂಕ್ ಫುಡ್ಸ್ ತಿನ್ನುವಂಥದ್ದು, ಆಮೇಲೆ ಸ್ಮೋಕಿಂಗು, ಡ್ರಿಂಕಿಂಗು, ಇವೆಲ್ಲ ಏನಿದೆಲ್ಲ ಸಾಲ್ಟ್ ರಿಚ್ ಫುಡ್ಡು, ಈ ಬೇಕ್ರಿ ಐಟಮ್ಸ್, ಅವುಗಳೆಲ್ಲ ಇನ್ಫ್ಲಮೇಟ್ರಿ ಫುಡ್ ಅಂತ ಹೇಳ್ತೀವಿ. ಇವನ್ನ ತೊಗೊಳ್ಳೋದ್ರೆ ಬೆನ್ನು ಜಾಸ್ತಿ ಆಗೋ ಚಾನ್ಸ್ ಇದೆ, ಕ್ರಾನಿಕ್ ಬ್ಯಾಕ್ ಪೇನ್. ಅವುಗಳು ಕೂಡ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು ಡಯಟು. ನೆಕ್ಸ್ಟು ಆ್ಯಂಟಿ ಇನ್ಫ್ಲಮೇಟರಿ ಡಯಟ್. ನೋಡಿ, ಆ್ಯಂಟಿ ಇನ್ಫ್ಲಮೇಟರಿ ಫ್ರೆಶ್ ಫ್ರೂಟ್ಸು, ನೀವು ಫ್ರೆಶ್ ಫ್ರೂಟ್ಸ್ ತೊಗೋಬೋದು, ಜ್ಯೂಸ್ ಕುಡಿಬೋದು. ಆಮೇಲೆ ಪ್ರೋಟೀನ್ ಜಾಸ್ತಿ ಇರುವಂಥ ಬೇಳೆಗಳು, ಕಾಳುಗಳು ಉಪಯೋಗಿಸ್ಕೋಬೋದು. ಫೈಬರ್ ಜಾಸ್ತಿ ಅಂಥದ್ದು ಉಪಯೋಗಿಸ್ಕೋಬೋದು. ಹಣ್ಣು ಹಂಪಲುಗಳು ತೊಗೊಳ್ಳೋದ್ರಿಂದ ಯಥೇಚ್ಛವಾಗಿ ನಿಮ್ಗೆ ಬೇಕಾದಂಥ ಆ್ಯಂಟಿ ಇನ್ಫ್ಲಮೇಟರಿ ಡಯಟ್, ಅದನ್ನು ತೊಗೊಳ್ಳೋದ್ರಿಂದ ಕೂಡ ನಿಮ್ಮ ಬೆನ್ನುಗಳ ಕಂಟ್ರೋಲ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗೆಳೆಯರೆ. ಸೊ ಹಾಗಾಗಿ ಕಾಫಿ ಟೀ ಕುಡಿಯೋದು ಕೂಡ ಅಷ್ಟೇ, ಜಾಸ್ತಿ ಕಾಫಿ ಟೀ ಕುಡಿಯೋದು ಕೂಡ ಅವಾಯ್ಡ್ ಮಾಡಬೇಕು. ನಿಮ್ಮ ಸ್ಟ್ರೆಸ್ ಅಥವಾ ಸ್ಮೋಕಿಂಗ್ನ ಹೇಳ್ದಂಗೆ ಕಾಫಿ ಟೀ ಅವಾಯ್ಡ್ ಮಾಡೋದ್ರಿಂದನೂ ಬೆನ್ನು ಅವಾಯ್ಡ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಅವಾಯ್ಡ್ ಮಾಡಿ. ಒಳ್ಳೆ ಲೈಫ್ ಸ್ಟೈಲ್ ಭಾಳ ಇಂಪಾರ್ಟೆಂಟು. ಸೊ ಹಾಗಾಗಿ ಒಳ್ಳೆ ಲೈಫ್ ಸ್ಟೈಲ್ನ ಮೇಂಟೈನ್ ಮಕ್ಕಳು ವೆರಿ ವೆರಿ ಇಂಪಾರ್ಟೆಂಟ್. ನಿದ್ದೆ ಕೂಡ ಕರೆಕ್ಟಾಗಿ ಮಾಡಬೇಕು. 8 hours ಕರೆಕ್ಟಾಗಿ ಸ್ಲೀಪ್ ಮಾಡಬೇಕು. ಕರೆಕ್ಟಾಗಿ ನಿದ್ದೆ ಮಾಡಲಿಲ್ಲ, ಸ್ಟ್ರೆಸ್ಸು ಸ್ಟ್ರೈನ್ ಇರುತ್ತೆ. ಎಸ್ಪೆಷಲಿ ಯಾರು ನಿಮ್ಗೆ ಹೈ ಸ್ಟ್ರೆಸ್ ವರ್ಕ್ ಇರುತ್ತಲ್ಲ, ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಬ್ಯಾಂಕರ್ಸ್ ಇರ್ಬೋದು, ಸ್ಟ್ರೆಸ್ ಇರುತ್ತೆ. ಮೆಂಟಲ್ ಸ್ಟ್ರೆಸ್ ಕೂಡ ಡೆಫಿನೆಟಾಗಿ ಬೆನ್ನೋವಿಗೆ ಆ್ಯಡ್ ಮಾಡುತ್ತೆ. ಹಾಗಾಗಿ ಪೀಸ್ಫುಲ್ಲಾಗಿರುವಂಥ 7 to 8 hours ನಿದ್ದೆ ಮಾಡೋದ್ರಿಂದ ಕೂಡ ಬೆನ್ನೋವನ್ನು ಡೆಫಿನೆಟಾಗಿ ನಾವು ಕಂಟ್ರೋಲ್ ಮಾಡೋದು ಗೆಳೆಯರೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ಸೆಲ್ಫ್ ಮೆಡಿಕೇಷನ್. ಏನಾಗುತ್ತೆ, ಬೆನ್ನೋವಲ್ಲ ಯಾವುದೊಂದು ಮಾತ್ರ ನುಂಗ್ಬಿಡು ಸುಮ್ಮನಾಗೋದು. ಇಲ್ಲ ತೀರಾ ಜಾಸ್ತಿ ಆದ್ರೆ ನೋಡೋಣ ಬಿಡು. ಕೆಲವರು 3 ತಿಂಗಳು 6 ತಿಂಗಳು, ವರ್ಷ 2 ವರ್ಷ 5 ವರ್ಷ ಆದರೂ ನೋವು ತಿನ್ಕೊಂಡಿರ್ತಾರೆ, ಯಾವುದೋ ಒಂದು ಮಾತ್ರ ನುಂಗ್ಕೊಂಡು ಮಾಡಿ. ದಯವಿಟ್ಟು ಆ ಥರ ಮಾಡಬೇಡಿ. ನಾನು ತುಂಬ ಸ್ಟ್ರಾಂಗ್ ಡಾಕ್ಟ್ರೇ, ನನಗೆ ಪೆನ್ ಎಷ್ಟೋ ನೋವು ತಡ್ಕೋತೀನಿ, ನಾನು ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ, ನಾನೇ ಸೆಲ್ಫ್ ಫೀಲ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು. ಆ ಥರ ಮಾಡಬೇಡಿ. ಯಾಕೆಂದರೆ ಬೆನ್ನು ನೋವು ಬರ್ತಿದೆ, ಅದು ಯಾವುದೇ ನೋವು ದೇಹದಲ್ಲಿ ಬರ್ತಿದೆ ಅಂದರೆ ಏನೋ ತೊಂದರೆ ಇದೆ ಅಂತ ಇಂಡೈರೆಕ್ಟಾಗಿ ಎವಿಡೆನ್ಸು ಅಲ್ವಾ. ಇಂಡೈರೆಕ್ಟಾಗಿ ಏನೋ ಒಂದು ದೇಹ ನಿಮಗೆ ಒಂದು ಮೆಸೇಜ್ ಕೊಡ್ತಾ, ಏನೋ ತೊಂದರೆ ಇದೆಯಪ್ಪ ಅಂತೇಳಿ. ಏನೋ ಸ್ವಲ್ಪ ಪೇನ್ ಇತ್ತು, ಕಡಿಮೆ ಆಯಿತು, ದಟ್ ಡಿಫ್ರೆಂಟ್ ಸ್ಟೋರಿ. ಬಟ್ ಜಾಸ್ತಿ ಪೇನ್ ಇತ್ತು, ಪರ್ಸಿಸ್ಟಿಂಗ್ ಪೇನ್ ಅಂತ ಹೇಳ್ತೀವಿ, ಆ ಥರ ಲಾಂಗ್ ಟರ್ಮ್ ಪೇನ್ ಇದ್ದಾಗ, ಕ್ರಾನಿಕ್ ಪೇನ್ ಇದ್ದಾಗ ಖಂಡಿತ ಒಂದ್ಸಲಿ
ಕ್ವಾಲಿಫೈಡ್ ಆರ್ಥೋಪೆಡಿಕ್ ಸರ್ಜನ್ಗೆ ತೋರಿಸಿ ಅವ್ರು ನಿಮಗೆ ನೋಡ್ತಾರೆ, ಅವಶ್ಯಕತೆ ಇದ್ದರೆ ಎಕ್ಸ್ರೇ ಮಾಡಿ ನೋಡ್ತಾರೆ, ತೀರಾ ಅವಶ್ಯಕತೆ ಇದ್ದರೆ ಏನಾಗೆ MRI ಕೂಡ ಮಾಡಿ ನೋಡಬೇಕಾಗತ್ತೆ. ಯಾಕೆಂದರೆ ಅರ್ಲಿ ಡಯಾಗ್ನೋಸ್ ಮಾಡಿದ್ರೆ ಭಾಳ ಇಂಪಾರ್ಟೆಂಟ್. ಕೆಲವು ಸಲ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ, ಅದಿದ್ದರೆ ತೊಂದರೆ ಇಲ್ಲ. ಅದು ಕೆಲವು ಕಂಡೀಷನ್ ಸ್ಪಾಂಡಿಲೈಸಿಸ್ ಅಂತ ಕೆಲವು ಬ್ರೇಕ್ ಆಗುತ್ತೆ, ಸ್ಪಾಂಡಿಲೈಸಿಸ್ ಅಂತೆ ಮೂಳೆ ಒಂದ್ರ ಮೇಲೆ ವರ್ಟಿಬ್ರಾ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ ಶಿಫ್ಟ್ ಆಗಿರುತ್ತೆ. ಆಮೇಲೆ ಕೆಲವು ಇನ್ಫೆಕ್ಷನ್ಸ್ ಇರ್ಬೋದು, ಟ್ಯೂಬರ್ಕ್ಯುಲೋಸ್ ಸ್ಪೈನ್ ಇರ್ಬೋದು, ಅಥವಾ ಸ್ಪಾಂಡಿಲೈಟಿಸ್ ಅಂತ ಎಷ್ಟೊಂದು ಥರ ಕಂಡೀಷನ್ ಗೆಳೆಯರ ಬೆನ್ನೋವು ಬರ್ತದೆ. ಸೊ ಹಾಗಾಗಿ ಬೆನ್ನೋವನ್ನ ನೀವೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೋಬೇಡಿ. ದಯವಿಟ್ಟು ಕ್ವಾಲಿಫೈಡ್ ಆರ್ಥೋಪೆಡಿಕ್ಸ್ ತೋರಿಸಿ ಅವ್ರು ಡಯಾಗ್ನೋಸ್ ಮಾಡಲಿ, ಅವ್ರು ಡಯಾಗ್ನೋಸ್ ಮಾಡಿ ತೋರಿಸ್ಕೊಳ್ಳಿ. ಕೆಲವೇನು ಮಾಡ್ತಾನೆ, ಯೋಗಾಸನ ಕ್ಲಾಸ್ಗೆ ಹೋಗ್ಬಿಡ್ತೀನಿ ಸರ್ ಬೆನ್ನೋ ಹೊಟ್ಟೋಗುತ್ತೆ ಅಂತ. ಯೋಗ ಮಾಡೇ ಬೆನ್ನೋ ಮಾಡ್ಕೊಂಬಂದಿರೋ ಪೇಷಂಟ್ಸ್ ಇದ್ದಾರೆ. ಸೊ ಹಾಗಾಗಿ ಡಯಾಗ್ನೋಸ್ ಇಂಪಾರ್ಟೆಂಟ್. ಎಲ್ಲ ಕಾಯಿಲೆಗೂ ಒಂದೇ ಮದ್ದಿರಲ್ಲ. ಹಾಗಾಗಿ ಕ್ವಾಲಿಫೈಡ್ ಡಾಕ್ಟ್ರಿಗೆ ತೋರಿಸಿ ಅವ್ರು ಚೆಕ್ ಮಾಡಿ ನೋಡಲಿ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವ್ರಿಗೆ ಎಕ್ಸಸೈಸ್ ಮಾಡಬೇಡಿ ಅಂತ ಹೇಳ್ತೀವಿ, ಕೆಲವ್ರಿಗೆ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀವಿ, ಕೆಲವು ರೆಸ್ಟ್ ತೊಗೊಳ್ಳಿ ಅಂತೀವಿ, ಇಲ್ಲ ನೀವು ಎಕ್ಸಸೈಸ್ ಮಾಡ್ತೀವಿ. ಒಂದೊಂದು ಕಾಯಿಲೆಗೆ ಒಂದೊಂದು ಬೆನ್ನೋವು ಒಂದೊಂದು ಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ. ನಾನು ತುಂಬ ಸ್ಟ್ರಾಂಗು ಬೆನ್ನೋವು ಬಂದರೂ ಡಾಕ್ಟ್ರ್ ಹತ್ರ ಹೋಗೋಲ್ಲ ಮಾಡ್ಕೋಬೇಡಿ. ಖಂಡಿತ ಅವಶ್ಯಕತೆ ಇದ್ದಾಗ ಕ್ವಾಲಿಫೈಡ್ ಡಾಕ್ಟರ್ಸ್ಗೆ ತೋರಿಸಿ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ಸೊ ತುಮಕೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿರ್ತೀನಿ. ಖಂಡಿತ ನಿಮ್ದು ಏನಾದರೂ ಕ್ವಶನ್ಸ್ ಇದ್ದರೆ, ಏನಾದ್ರು ಇದ್ದರೆ ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ತಾವೊಬ್ಬರೇ ನೋಡಬೇಡಿ, ಬೆನ್ನು ಇರೋರಿಗೆಲ್ಲರಿಗೂ ಫಾರ್ವರ್ಡ್ ಮಾಡಿ, ಅಂದರೆ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿ. ಯಾಕೆಂದರೆ ಎಲ್ಲರಿಗೂ ಬೆನ್ನು ಅನ್ನೋದು ನಿಮ್ಗೆ ಗೊತ್ತಿದೆ. ನಾವು ಏನು ಹೇಳ್ತೀವಿ ಅಂದರೆ, ನಮ್ಮ ಭಾರತ ದೇಶದಲ್ಲಿ ರೈತನ ಬೆನ್ನ ಎಲುಬು ಅಂತ ಕೇಳ್ತೀವಿ, ಅಂದರೆ ಸ್ಪೈನ್. ಆ ಸ್ಪೈನ್ ಚೆನ್ನಾಗಿದೆ, ಇಡೀ ಎಲ್ಲ ಚೆನ್ನಾಗಿರುತ್ತೆ. ಇಡೀ ದೇಶ, ರೈತ ಚೆನ್ನಾಗಿದೆ, ಎಲ್ಲ ದೇಶ ಚೆನ್ನಾಗಿರುತ್ತೆ ಅಂತಾರೆ. ನಮ್ಮ ರೈತ ಪ್ರಧಾನ ದೇಶ. ಹಾಗಾಗಿ ಬೆನ್ನು ಇರೋರಿಗೆಲ್ಲರಿಗೂ ದಯವಿಟ್ಟು ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಟೇಕ್ ಕೇರ್ ಆಫ್ ಯುವರ್ ಬ್ಯಾಕ್. ಯುವರ್ ಬ್ಯಾಕ್ ವಿಲ್ ಟೇಕ್ ಕೇರ್ ಆಫ್ ಯು.